ನಿತಿನ್ ಗಡ್ಕರಿ ಅವರು ನಿನ್ನೆ ಒಂದು ಮಾತುಗಳನ್ನು ಆಡಿದ್ದಾರೆ. ಅದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲಿ तो एक तीसरा साल है और एक बहुत कम समय में आशीष के नेतृत्व में बहुत अच्छा काम हुआ. इस बार यंग जनरेशन को भी उन्होंने इन्वॉल्व किया है और मैं ये मानता हूं कि धीरे धीरे ये जो जनरेशन है ये भी बदलनी चाहिए. अभी आशीष के पिताजी मेरे दोस्त हैं. अभी हमको धीरे धीरे अलग रिटायर करना चाहिए और नई नई जनरेशन को जिम्मेदारी देनी चाहिए. और जब गाड़ी ठीक से चलने लगती है तो हमने विड्रॉ के दूसरा काम करना चाहिए. ಅಂದ್ರೆ ಯಂಗ್ ಜನರೇಷನ್ಸ್ ಯಾರ್ಯಾರು ಪಾಲಿಟಿಕ್ಸ್ ಗೆ ಎಂಟ್ರಿ ಕೊಡ್ತಾ ಇರ್ತಾರೆ ಆಗ ನಾವೆಲ್ಲ ಎಕ್ಸಿಟ್ ಕೊಡಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಎಲ್ಲ ಒಂದ್ ಕಡೆ ಇದು ಬಹಳ ಕುತೂಹಲ ಮೂಡಿಸುವಂತ ವಿಚಾರ ಅಂತಾನೆ ಹೇಳ್ಬೋದು. ಒಂದ್ ಕಡೆ ನಿತಿನ್ ಗಡ್ಕರಿ ಅವ್ರು ಯಾರಿಗಾದ್ರೂ ಟಾರ್ಗೆಟ್ ಮಾಡ್ಕೊಂಡು ಹೇಳಿದ್ರ ಅನ್ನೋ ಒನ್ ಸೈಡೆಡ್ ಆದ್ರೆ, ಜೊತೆಗೆ ಅವ್ರು ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ, ನಾವೆಲ್ಲರೂ ಕೂಡ ಪಾಲಿಟಿಕ್ಸ್ ಇಂದ ನಿರ್ಗಮಿಸ್ತಾ ಇರಬೇಕು ಯಂಗ್ ಜನರೇಷನ್ಸ್ ಬರ್ತಿದ್ದಂಗೆ ಅಂತ. ನಾವೆಲ್ಲರೂ ಅನ್ನೋ ಒಂದು ಪದವನ್ನು ಕೂಡ ಅಲ್ಲಿ ಯೂಸ್ ಮಾಡಿದ್ದಾರೆ. ಇದೇನಾದ್ರೂ ನರೇಂದ್ರ ಮೋದಿ ಅವರಿಗೆ ಟಾರ್ಗೆಟೆಡ್ ಆಗಿ ಏನಾದ್ರೂ ಮಾತನಾಡಿದ್ದಾರಾ? ಅವ್ರಿಗೆ ಈಗಾಗಲೇ 75 ವರ್ಷಗಳು ಕೂಡ ಕಳೆದಿದೆ ನರೇಂದ್ರ ಮೋದಿ ಅವರಿಗೆ. ಆ ನಿಟ್ಟಿನಲ್ಲಿ ಪ್ರಧಾನಿ ಸ್ಥಾನದಿಂದ ಅವ್ರು ಬಿಟ್ಕೊಡ್ಬೇಕು ಅನ್ನೋ ಒಂದು ಪರೋಕ್ಷವಾದ ಮಾತುಗಳನ್ನ ಏನಾದ್ರೂ ನಿತಿನ್ ಗಡ್ಕರಿ ಅವರು ಆಡಿದ್ದಾರಾ?